ಬನ್ನಿ ಇವಾಗ ನಮ್ಮ ಅಕ್ಕ ಏನು ಮಾಡ್ತಿದ್ದಾಳೆ ಅಂತ ನೋಡ್ಕೊಬರೋಣ. ಆದಷ್ಟು ಬೇಗ ಮದುವೆ ಆಗಲಿ ಅಂತ. ನನ್ನ ತಂಗಿಯಾಗೆ ಹುಟ್ಟಬೇಕು, ನಂಗೆ ಅಕ್ಕ ಆಗಿ ಹುಟ್ಟಕ್ಕೆ ಇಷ್ಟ ಇಲ್ಲ. ನಂಗೆ ತಂಗಿ ಐ ಆಮ್ ಸ್ಪೀಚ್ಲೆಸ್. ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಅವಳ ನಗುವ ನೋಡಿ ಮರೆತೆ ಜಗವ. ಎಸ್, ಇವಾಗ ಬಸ್ಸಲ್ಲಿದ್ದೀನಿ. ಹೇಳಿದ್ನಲ್ವ ನಮ್ಮ ಅಜ್ಜಿಗೆ ನೋಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ನಾಳೆ ವರಮಹಾಲಕ್ಷ್ಮಿ ಇದೆ. ಗೈಸ್, ಇವಾಗ ಬಸ್ಸಲ್ಲಿ ನಾನು ಒಬ್ಬಳೇ ಇದ್ದೀನಿ. ಬಿಕಾಸ್ ನಾನು ಬಂದ ತಕ್ಷಣ ಟರ್ಮಿನಲ್ಗೆ ಐ ಗಾಟ್ ದಿ ಬಸ್. ಬ್ಲಾಗ್ ಮಾಡ್ತೀನಿ ನಾನು. ಹಾಯ್ ಮಾಡಿ. ಹಾಯ್ ನಮ್ಮ ಕಂಡಕ್ಟರ್. ನಾನು ಒಬ್ಬಳೇ ಇದ್ದೀನಿ ಬಸ್ಸಲ್ಲಿ ಇವಾಗ. ಎಸ್, ನಾಳೆ ಹೋಗಿ ನಮ್ಮ ಅಜ್ಜಿಗೆ ನೋಡೋಣ ಹೇಗಿದ್ದಾರೆ ಅಂತ ಹೇಳಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನಾಳೆ ಬೇರೆ ವರಮಹಾಲಕ್ಷ್ಮಿ ಪೂಜೆ ಇದೆ. ನಾವು ಅಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ, ಯಾಕಂದರೆ ಹಬ್ಬ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದೀವಿ ಅಷ್ಟೇ. ನಾಳೆ ಹೋಗಿ ಸಿಂಪಲ್ಲಾಗಿ ದೇವ್ರಿಗೆ ಕೂರಿಸಿ ಇದು ಮಾಡ್ತೀವಿ. ಅರ್ಜೆಂಟಲ್ಲಿ ನಾನು ಕೂಡ ಇಯರಿಂಗ್ ಎಲ್ಲ ಮರ್ತೋಗ್ಬಿಟ್ಟೆ. ವಿಲ್ ಗೋ ಆ್ಯಂಡ್ ಅಪ್ಡೇಟ್ ಯು ಟುಮಾರೋ ಗೈಸ್. ಸಿ ಯು. ಊಟನೂ ಮಾಡಿರಲಿಲ್ಲ ಗೈಸ್ ಅರ್ಜೆಂಟಲ್ಲಿ, ಸೊ ಇಲ್ಲೇ ಊಟ ಮಾಡಿಕೊಂಡೆ. ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದೆ. ಇವಾಗ ಬಂದು ರೀಚ್ ಆದೆ. ನೋಡೋಣ ನಮ್ಮ ಚಾಂಪ್ ರಿಯಾಕ್ಷನ್ ನೋಡಿ. ಹಾಯ್ ಚಾಂಪ್. ಹಾಯ್. ಆಯ್ತು ಸರಿ. ದಿಸ್ ಇಸ್ ಹೌ ಯು ರಿಯಾಕ್ಟ್. ನಾವು ಇವಾಗ ಹಬ್ಬಕ್ಕೆ ಇದೆಲ್ಲ ಜೋಡಿಸ್ಬೇಕು. ಇನ್ನೆಲ್ಲ ಹಾಗೇ ಇದೆ, ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ. ನಮ್ಮಮ್ಮ ಬಳೆ ಕೊಡೋಕ್ಕೆ ಈ ಥರ ಬ್ಯಾಂಗಲ್ಸ್ ತಂದಿದ್ದಾರೆ. ನೋಡಿ ಈ ಥರ. ಏನಮ್ಮ ನಮ್ಮ ಅತ್ತೆ ಬಿಡಿಸ್ತವ್ರೆ. ಏನು ಬಿಡಿಸ್ತಿದ್ದೀರತ್ತೆ? ರಂಗೋಲಿ. ಹಾಯ್ ಮಾಡಿ ನನ್ನ ಬ್ಲಾಗಿಗೆ. ಹಲೋ ಗೈಸ್, ಇಷ್ಟು ಪ್ರಿಪೇರ್ ಮಾಡಿದ್ದೀವಿ ಇವಾಗ. ಎಸ್, ಇದು ಔಟ್ಪುಟ್ ಹೇಗೆ ಬರುತ್ತೆ ಅಂತ ಹೇಳಿ ನೋಡೋಣ. ಇವ್ರು ನೋಡಿ ನಮ್ಮ ಜ್ಯೋತಿ ಅತ್ತೆ ಅವ್ರ ಡ್ಯಾಡಿ. ಹಾಯ್ ಮಾಡಿ. ಹಾಯ್ ಮಾಡಿ ಅಜ್ಜ. ಬನ್ನಿ ಇವಾಗ ನಮ್ಮ ಅಕ್ಕ ಏನು ಮಾಡ್ತಿದ್ದಾಳೆ ಅಂತ ನೋಡ್ಕೊಬರೋಣ. ಹೀಗೆ ರೆಡಿ ಮಾಡಿದ್ದಾಳೆ ನೋಡಿ. ಎಲ್ಲಿದ್ದಾಳೆ? ಎಲ್ಲೂ ಕಾಣ್ತಾ ಇಲ್ಲ. ಹಾಂ, ಬಾ ಸರ್ಚ್ ಮಾಡೋಣ. ನಮ್ಮ ಅಕ್ಕ ರೀಲ್ಸ್ ಮಾಡ್ತಿದ್ದಾಳೆ ಗೈಸ್. ರೆಡಿ ಆಗ್ತಿದ್ದಾಳೆ ಗೈಸ್. ಹಲೋ, ಹಾಯ್. ಹಾಯ್. ತೋರಿಸು ಮೇಕಪ್. ಮೇಕಪ್ ಪ್ರಾಡಕ್ಟ್ಸ್ ಬೇಕಿದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ ಗೈಸ್. ನನ್ನ ಮೇಕಪ್ ಪ್ರಾಡಕ್ಟ್ಸ್ ನಿನ್ನತ್ರ ಲಿಂಕ್ ಮಾಡೋರು ಏನು ಮಾಡ್ತಾರೆ ಚಿಂಚು? ನಿನ್ನ ಪ್ರಾಡಕ್ಟ್ ಲಿಂಕ್ ಹಾಕ್ತೀನಿ, ಅವ್ರು ತಗೊಂತಾರೆ. ನೀನೇನಾ ನಾ ಬಂದಿದ್ದೆ, ನೀ ಇಲ್ಲ ಆಗಿತ್ತು. ದೊಡಮ್ಮ ನೀನೇನಾ? ಯಾವಾಗ ಹೇಳು? ಈಗ ಸ್ವಲ್ಪ ಹೊತ್ತು ಮುಂಚೆ. ಇಲ್ಲಪ್ಪ, ನನ್ನ ತಲೆಯಲ್ಲಿ ಸಿಂಚು ಕರೀತಾರೆ. ನಮ್ಮ ಅಕ್ಕ ಪೂಜೆಗೆಲ್ಲ ರೆಡಿ ಮಾಡಿದ್ದಾಳೆ. ಕೆಳಗಡೆ ತೋರಿಸಿದ್ನಲ್ಲ, ಇವಳೇ ರೆಡಿ ಮಾಡಿರೋದು. ಈಗ ನಾನು ರೆಡಿ ಆಗಿದ್ದೀನಿ. ಎಸ್ ನೋಡಿ ಗೈಸ್, ನಾವೆಲ್ಲ ರೆಡಿ ಆಗಿಲ್ಲ. ನೋಡಿ ನಮ್ಮ ಅಕ್ಕ ಜಗಮಗ ಅಂತ ರೆಡಿ ಆಗಿದ್ದಾಳೆ. ನನ್ನ ಲೈಟ್ ಎಲ್ಲ ಹಾಳು ಮಾಡ್ತಾ ಇದ್ದಾಳೆ. ನನ್ನ ಮುಖದ ಮೇಲೆ ಶ್ಯಾಡೋ ಹಾಕಿ. ಲೈಟ್ ಈಸ್ ಇಂಪಾರ್ಟೆಂಟ್. ಏನು ಹೇಳ್ತೀಯ ಅಕ್ಕ ನನ್ನ ಬ್ಲಾಗಿಗೆ? ಏನು ಹೇಳಲ್ಲ, ನಮ್ಮನೆ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲರೂ ಬನ್ನಿ ಗೈಸ್ ಎಲ್ಲರೂ. ಎಸ್, ನಿಮ್ಮೆಲ್ಲರೂ ಲಕ್ಷ್ಮೀ ಬರಲಿ, ತುಂಬ 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 ಬರಲಿ. ನಮ್ಮ ಬ್ಲಾಗಿಗೆ ಲೈಕ್ ಮಾಡಿದ್ರೆ ನಿಮ್ಮ ಮನೇಲಿ ಲಕ್ಷ್ಮಿ ಬರ್ತಾರೆ. ಬರ್ಬೋದು, ಟ್ರೈ ಮಾಡಿ. ಬಾಯ್. ಚೈಲ್ಡ್ಹುಡ್ ಇಲ್ಲೇ ಇರೋದು ಗೈಸ್. ನೋಡಿ ಇಲ್ಲೆಲ್ಲ ಬಟ್ಟೆ ಒಣ ಹಾಕಿದ್ದಾರೆ. ಇಲ್ಲೊಂದು ರೂಮ್ ಇದೆ ಆ್ಯಂಡ್ ಇದು ವಾಶ್ರೂಮ್ ಅವಾಗಿಂದು. ಆಮೇಲೆ ಇಲ್ಲೆಲ್ಲ ನಾವು ಆಟ ಆಡಿದ್ದೀವಿ ಅವಾಗೆಲ್ಲ. ಅಲ್ಲ ರಮ್ಯಕ್ಕ? ಇದು ರಮ್ಯಕ್ಕನ ರೂಮ್ ಆಗಿತ್ತೇನೋ ಮೇ ಬಿ. ಇದು ರಮ್ಯಕ್ಕನ ರೂಮು. ನೋಡಿ ಗೈಸ್ ಇದೆಲ್ಲ ಹೇಗಿದೆ.
ನಮ್ದೆಲ್ಲ ಹಳೆ ಮನೆ. ಹಳೆ ಮನೆ ಗಾಯ್ಸ್, ಆದರೆ ತುಂಬ ಚೆನ್ನಾಗಿದೆ. ಇಲ್ಲೇ ರಮ್ಯಕ್ಕ ಮಲ್ಕೊತಿದ್ಲು, ನಾನು ಬೆಳಿಗ್ಗೆ ಬಂದು ಎಬ್ಸ್ತಿದ್ದೆ. ಎಲ್ಲ ನಮ್ಮ ಮೆಮೊರೀಸ್ ಇದೆ ಇಲ್ಲಿ. ಇಲ್ಲೆಲ್ಲ ಫುಲ್ ಡ್ರೆಸ್ ಇಟ್ಕೊತಿದ್ಲು. ಈ ಕಬೋರ್ಡು ಸಾಕಾಗ್ತಿರ್ಲಿಲ್ಲ. ಈಗ ಅಮ್ಮನ ಬಟ್ಟೆ ಇದೆ. ಎಸ್. ಆಮೇಲೆ ಈಗ ರೆಡಿ ಆದ್ಲಲ್ಲ, ಇದು ಸೌಮ್ಯಕ್ಕನ ರೂಮ್ ಆಗಿತ್ತು. ಆ್ಯಂಡ್ ಇದು ಲಾಸ್ಟು, ಇದು ಬಾಡಿಗೆ ಕೊಟ್ಟಿದ್ರಲ್ಲ ರಮ್ಯಕ್ಕ, ಇದು ಬಾಡಿಗೆ ಇತ್ತು, ಇವಾಗೂ ಬಾಡಿಗೆ ಇದೆ ಇದು. ಆ್ಯಂಡ್ ಇದು ನಮ್ಮ ರಮ್ಯಕ್ಕನ ಅಪ್ಪ ಇದ್ದಾರಲ್ಲ, ಅವರಿದ್ದಾಗ ಯೂಸ್ ಮಾಡ್ತಿದ್ದಿದ್ದು. ಇವಾಗ ಅವರಿಲ್ಲ, ಅದಕ್ಕೆ ಲಾಕ್ ಹಾಕಿದ್ದಾರೆ. ಎಸ್. ಯಾ ಬಿಂದು, ನೀನು ಇದೆಲ್ಲ ಓಡಾಡಿದೀಯಾ ಇಲ್ಲೆಲ್ಲ? ಎಸ್. ಬೀಪ್ ಹಾಕ್ಬೇಕು. ನಮ್ಮ ಅಕ್ಕನ ಬಾಯಿಗೆ ಹಾಕದ, ವಿಡಿಯೋಗೆ ಹಾಕದ? ಗೈಸ್ ನೋಡಿ, ಈ ಥರ ಅಟ್ಟ ಅಂತ ಇರುತ್ತೆ. ಈಗ ಹತ್ತಿ ಈಗ ಇಳಿಬೇಕು ನೋಡಿ ಗೈಸ್. ಆ್ಯಂಡ್ ಇದೆಲ್ಲ ರೆನೋವೇಟ್, ಇದೆಲ್ಲ ಹಚ್ಚಿರೋದು, ಇಲ್ಲಾಂದರೆ ನೆಲ ಕಾಣ್ತಿತ್ತು. ಸಿ, ಈ ಥರ ನಮ್ಮ ಅಕ್ಕ ರೆಡಿ ಮಾಡಿದ್ದಾಳೆ. ಹೊಸ ಸೀರೆ ಎಲ್ಲ ತಗೊಬಂದು ಯಾವ ಥರ ಲಕ್ಷ್ಮಿ ಕಾಣ್ತಾ ಇದೆ ಅಂತ ಹೇಳಿ. ಈ ಕಮಲವನ್ನ ನೀವು ಹಾಕ್ಬೇಕಾಗುತ್ತೆ. ಹಾಂ ನೋಡಿ, ಇವಳ್ದು ಇನ್ನೂ ಮುಗ್ದಿಲ್ಲ ನಮ್ಮ ಅಕ್ಕಂದು. ಕಮಲ ಹಾಕ್ಬೇಕಂತೆ. ಹಾಕ್ತೀನಿ, ಅದು ಲಾಸ್ಟಿಗೆ ಹಾಕ್ತೀನಿ. ಕೊಡು, ಅದೇ ಕೆಳಗಡೆ ಇಟ್ಕೊಳಪ್ಪಿ. ಆ ಪರ್ಲ್ ಜೊತೆಗೆ ಸೆಟ್ ಮಾಡಿ. ಹಾಕ್ತೀನಿ, ಕೊಡು. ನೋಡಿ ಗೈಸ್, ಅಕ್ಕ ಆದರೆ ಏನೇನು ಅಡ್ವಾಂಟೇಜ್. ತಂಗಿಯಾಗಿ ಅಡ್ವಾಂಟೇಜ್ ತಗೊಂಡ್ಮೇಲೆ ಈಗ ಒಂದು ಸುತ್ತಿಗೆ ಬಿಟ್ಬಿಡೋಣ ರಮ್ಯ. ಬಟ್ ನಾವು ನೆಕ್ಸ್ಟ್ ಜೀವನ ಅಂತ ಇದ್ರೆ ನಾನು ತಂಗಿಯಾಗೆ ಹುಟ್ಟಬೇಕು. ನಂಗೆ ಅಕ್ಕ ಆಗಿ ಹುಟ್ಟಕ್ಕೆ ಇಷ್ಟ ಇಲ್ಲ. ನಂಗೆ ತಂಗಿಯಾಗಿರಕ್ಕೆ ಇಷ್ಟ ಗಾಯ್ಸ್. ಹಾ, ಈಗ ಹೇಳ್ರಿ guys, ಯಾರಿಂದ ಯಾರಿಗೆ ಹೆಚ್ಚಿಗೆ ಬೆನಿಫಿಟ್ ಇದೆ ಅಂತ. ನಮ್ಮ ಮನೆಯಲ್ಲಿ ಸಾಕು ಅನ್ಸುತ್ತೆ. ಸ್ವಲ್ಪ ಹಿಂಗೇನೆ ಇದು ಮಾಡಿ ಹಾಕಿದ್ರೆ ಆಗಲ್ಲ. ಚೆನ್ನಾಗಿ ಕಾಣಲ್ಲ ಅದು. ಹಿಂಗೆ ಅಲ್ಲಾಡ್ಬೇಕು. ಹಿಂಗೆ ಅಲ್ಲಾಡ್ಲಿ ಬಿಡು. ಮನೆಯಲ್ಲಿ ಸಣ್ಣ ಮಗಳಾಗಿ ಎಲ್ಲಕ್ಕಿಂತ ಸಣ್ಣ ತಂಗಿಯಾಗಿ ಹುಡ್ತೀನಿ ಮುಂದಿನ ಜನ್ಮದಲ್ಲಿ. ಎಲ್ಲರೂ ಅವಾಗ ನನಗೆ ಕೆಲಸ ಮಾಡಲಿ. ಐ ಆಮ್ ಸ್ಪೀಚ್ಲೆಸ್. ಬನ್ನಿ ಇದೆಯಾ, ರೆಡಿ ಆಗಿದೆಯಾ? ನೀವು ಪೂಜೆ ಮಾಡೋಣ. ಪೂಜೆ ಮಾಡಿ. ಇದು ಗಣಪತಿ ಇಡೋದಿರ್ಬೇಕಲ್ಲ, ಇದ್ರ ಮೇಲೆ ನಾವು ಗಣಪತಿ ಇಡೋದು ತಾನೆ. ಇದು ಗಣಪತಿ ಇಡೋದು ಪೀಠ. ಇವಾಗ ನಮ್ಮ ಅಕ್ಕ ದೇವ್ರಿಗೆ ಕೂರಿಸಿದಾಳೆ. ಫ್ರೂಟ್ಸ್ ಎಲ್ಲ ತಗೊಬಂದಿದ್ದಾಳೆ. ಇದೆಲ್ಲ ನಮಗೆ ಆಮೇಲೆ ಪ್ರಸಾದ ಮಾಡಿದಾಳಂತೆ. ಎಸ್. ಹಾಂ, ತೋರ್ಸಕ್ಕ. ನೀನು ಎಫರ್ಟ್ ಎಲ್ಲೂ ಫೀಲ್ ಆಗಬಾರ್ದು. ಹಾಂ, ನೆಕ್ಸ್ಟ್ ಅಷ್ಟೇನಾ? ಅಡುಗೆ ಏನೇನು ಮಾಡಿದೀಯಾ? ಬಾಬಾ ಒಂದು ರೌಂಡ್ ತೋರಿಸು. ರೆಡಿ ಆಗಿಲ್ಲ, ಫುಲ್ಲು ರೆಡಿ ಆಗಿಲ್ವಾ? ನೀನೇ ಮಾಡಿದ್ದೆ, ದೊಡ್ಡಮ್ಮ ಮಾಡಿದ್ದ? ದೊಡ್ಡಮ್ಮ ಮಾಡಿದ್ದಾರ. ಅದು ಇಬ್ರದ್ದು ಎಫರ್ಟ್ ಇದೆ. ಮೊಸರುಗಾಯಿ ಮಾಡೋಕ್ಕಿದ್ದು ರೆಡಿ ಆಗಿದೆ. ಬಜ್ಜಿಗೆ ರೆಡಿ ಇದೆ. ಎಸ್. ಇದು ಬಜ್ಜಿ ಮಾಡ್ಬೇಕು. ಏನು ಬಜ್ಜಿ ಮಾಡ್ತಿದೀಯಾ ಅದರಲ್ಲಿ? ಹೇಳು ಕರೆಕ್ಟಾಗಿ. ಕಡಲೆಕಾಳು ಬಜ್ಜಿ. ಹಾಂ, ಕಡಲೆಕಾಯಿ ವಡೆ ಇರ್ಬೇಕಲ್ಲ. ಕಡಲೆಕಾಳು ವಡೆ. ನುಗ್ಗೆಕಾಯಿ ಪಲ್ಯ ಮಾಡಿದ್ದೀವಿ. ನುಗ್ಗೆಕಾಯಿ ಪಲ್ಯ ರೆಡಿ ಇದೆ ಗೈಸ್. ಹಾಂ, ಎಸ್. ಆ್ಯಂಡ್ ಅನ್ನ ಮಾಡಬೇಕು. ಅನ್ನ, ರೈಸ್. ಓಕೆ, ಸ್ವೀಟ್ ಪಾಯಸ ಮಾಡಿದ್ವಲ್ಲ. ಸ್ವೀಟ್ ಪಾಯಸ ಗೈಸ್, ಅದೇ ತೋರಿಸಿಲ್ಲ ನಮ್ಮ ಅಕ್ಕ. ಹಾಂ, ಎಸ್, ಆಲ್ ಸೆಟ್. ಈಗ ನಮ್ಮ ಅಕ್ಕ ಪೂಜೆ ಮಾಡಬೇಕು. ಅವಳು ಹೇಗೆ ಪೂಜೆ ಮಾಡ್ತಾಳೆ ಅಂತ ಹೇಳಿ ತೋರಿಸ್ತೀನಿ ಗೈಸ್. ನೋಡೋಣ ಬನ್ನಿ. ಮೈ ಹೋಮ್. ಇದು ರಂಗೋಲಿನೇ ತೋರಿಸಿಲ್ಲ ಇನ್ನು. ನಮ್ಮ ಮನೇಲಿ 12:20 ಗೈಸ್, ಇನ್ನೂ ಏನೂ ಮಾಡಿಲ್ಲ. ಹಾಂ, ನೋಡಿ ನಮ್ಮನೆ ಲಕ್ಷ್ಮಿ ಹೀಗೆ ಕಾಣ್ತಾ ಇದೆ. ಆಲ್ ಕ್ರೆಡಿಟ್ಸ್ ಗೋಸ್ ಟು ಜ್ಯೋತಿ ಅತ್ತಿ. ಪಾಪ ನಾನೇನೂ ಮಾಡಿಲ್ಲ ಗೈಸ್, ಅಷ್ಟು ನಮ್ಮ ಅತ್ತೆನೇ ಎಲ್ಲ ಮಾಡಿದ್ದಾರೆ ನೋಡಿ. ನಿಂದು ನಂದು ಸದ್ಯದಲ್ಲಿ ಆಗಂತ ಇದೆ ವರ್ಷ. ಆ ಕಳೆ ಕಾಣ್ತಾ ಇದೆ ಅಲ್ವಾ? ಕಾಣ್ತಾ ಇದೆ 15 ಲಕ್ಷ ಕಾಣುತ್ತೆ. ಕಣ್ಣಿಗೆ ಒತ್ಕೋ ಹಿಂಗೆ. ಹಾ, ಆದಷ್ಟು ಬೇಗ ಮದುವೆ ಆಗ್ಲಿ ಅಂತ. ಗಾಯ್ಸ್, ಚಿತ್ರಾನ್ನ, ಕೋಸಂಬರಿ, ಮೊಸರುಗಾಯಿ,
ಆಮೇಲೆ ಇದೆಲ್ಲ ಮಿಕ್ಸ್ ಕಾಳು ಮತ್ತು ಪಲ್ಯ ಎಲ್ಲ. ಆಮೇಲೆ ಪಾಯಸ ಮಾಡಿದ್ದಾರೆ. ಇದೇನಮ್ಮ? ಸಾಬಕ್ಕಿ ಪಾಯಸ. ಸಾಬಕ್ಕಿ ಕಡಲೆಬೇಳೆ ಹಾಕಿದ್ದಾರೆ. ಇದು ನಮ್ಮ ಅಮ್ಮನ ಫೇವ್ರೇಟ್ ಅಂದರೆ ಫೇಮಸ್ ಡಿಶ್. ಹೇಗಿದೆ? ಇವಳಿಗೆ ಫುಲ್ ಹಸುವಾಗ್ಬಿಟ್ಟಿತ್ತು. ಚೆನ್ನಾಗಿದೆಯಾ ಬಾಬಾ? ಚೆನ್ನಾಗಿದೆಯಾ? ರತ್ನಂದು ಚಿತ್ರಾನ್ನ. ಹಾಂ, ಎಲ್ಲರೂ ಕೋಆಪ್ರೇಷನಲ್ಲಿ ಮಾಡಿದ್ದಾರೆ. ಎಲ್ಲರೂ ಕೋಆಪರೇಟ್ ಮಾಡಿ ಅಲ್ಲಮ್ಮ. ನಮ್ಮಮ್ಮ ಕತೆ ಓದ್ತಾ ಇದ್ದಾರೆ ಇವಾಗ. ನಮ್ಮಮ್ಮ ಕತೆ ಓದ್ತಿದ್ರು, ನೀವು ನೋಡಿದ್ದೀರಾ. ದಿಸ್ ಈಸ್ ಹೌ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಸಿಂಪಲಾಗಿ ಮಾಡಿದ್ವಿ. ಬಿಕಾಸ್ ನಿಮಗೂ ಗೊತ್ತು ನಮ್ಮ ಅಜ್ಜಿಗೆ ಆರಾಮಿಲ್ಲ ಅಂತ ಹೇಳಿ. ಆರಾಮಿಲ್ಲ ಗೈಸ್. ಬೆಳಿಗ್ಗೆ ನೋಡಿದೆ ಸೀರಿಯಸ್ಸೇ ಇದ್ದಾರೆ. ಬಟ್ ನಾನು ಬಂದಮೇಲೆ ಸ್ವಲ್ಪ ಮಾತಾಡ್ತಿದ್ದಾರೆ. ಇವತ್ತು ನಮ್ಮಮ್ಮ ಹೇಳಿದ್ರು ನಿನ್ನೆಕ್ಕಿಂತ ಇವತ್ತು ಸ್ವಲ್ಪ ಬೆಟರ್ ಅಂತ. ಸೊ ಊಟ ಎಲ್ಲ ಬಿಟ್ಟಿದ್ದಾರಲ್ವಾ, ಸ್ವಲ್ಪ ಜ್ಯೂಸ್ ಆ ಥರ ಕುಡಿದ್ರು ಅಷ್ಟೇ. ನಂಗೆ ಅದೆಲ್ಲ ತೋರ್ಸೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಅದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ ಅಷ್ಟೇ. ಹಿಯರ್ ವಿ ಎಂಡ್. ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ಯು ಎಂಜಾಯ್ಡ್ ಮೈ ಬ್ಲಾಗ್. ಇದೇ ಥರ ನಂಗೆ ಸಪೋರ್ಟ್ ಮಾಡಿ ಗೈಸ್. ಲವ್ ಯು.